ಹಲೋ ವ್ಯೂವರ್ಸ್, ವೆಲ್ಕಮ್ ಬ್ಯಾಕ್ ಟು ಮಿರಕಲ್ ಕಾರ್ಡ್ ಟ್ಯಾರೋ. ಸೊ ನಾನು ನಿಮ್ಮ ಟ್ಯಾರೋ ಗೈಡ್ ಮಧು. ಇವತ್ತು ಮತ್ತೊಂದು ರೀಡಿಂಗ್ ಜೊತೆ ಬಂದಿದ್ದೀನಿ. ಇವತ್ತಿನ ಟಾಪಿಕ್ ಬಂದುಬಿಟ್ಟು ನಿಮ್ಮ ಎಕ್ಸ್ ಲವರ್ ಅಥವಾ ನಿಮ್ಮ ಮಾಜಿ ಪ್ರೇಮಿ ಮತ್ತೆ ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ತಾರಾ ಅಂದ್ಬಿಟ್ಟು. ಕೆಲವರಿಗೆ ಈ ಕ್ವಶನ್ಸ್ ಇರುತ್ತೆ, ಅವ್ರು ಮತ್ತೆ ಬಂದುಬಿಟ್ಟು ರೀಚ್ ಔಟ್ ಮಾಡ್ತಾರಾ, ಈ ನಿಮ್ಮ ಒಂದು ಕನೆಕ್ಷನ್ ಏನಾದರೂ ತುಂಬ ಬ್ರೇಕಪ್ ಸ್ವಲ್ಪ ಇಂಟೆನ್ಸ್ ಆಗಿ ಆಗಿದ್ದರೆ ಮತ್ತೆ ರೀಚ್ ಔಟ್ ಮಾಡಿಬಿಟ್ಟು ಅದಕ್ಕೆ ಒಂದು ಕ್ಲೋಷರ್ ಕೊಡ್ತಾರಾ, ಒಂದು ಅಪಾಲಜಿ ಕೊಡ್ತಾರಾ, ಈ ಥರ ಎಲ್ಲ ಕ್ವಶನ್ಸ್ ಇರುತ್ತೆ. ಸೊ ಅವ್ರು ನಿಮಗೆ ಮತ್ತೆ ರೀಚ್ ಔಟ್ ಆಗ್ತಾರಾ ಇಲ್ವಾ ಅನ್ನೋದು ಒಂದು ಎಸ್ ಆರ್ ನೋ ರೀಡಿಂಗ್ನ ನೋಡೋಣ. ಆ್ಯಸ್ ಯೂಶ್ವಲ್ ಇದು ಪಿಕ್ ಅ ಕಾರ್ಡ್ ರೀಡಿಂಗ್ ಆಗಿರುತ್ತೆ. ಇಲ್ಲಿ 2 ಪೈಲ್ ಇದೆ. ಸೊ ಇದು ಪೈಲ್ 1 ಆ್ಯಂಡ್ ಇದು ಪೈಲ್ 2. ಮತ್ತೊಂದು ಸತಿ ತೋರಿಸ್ತೀನಿ. ಇದು ಪೈಲ್ 1 ಆ್ಯಂಡ್ ಇದು ಪೈಲ್ 2. ಓಕೆ, ಸೊ ಈ ರೀಡಿಂಗ್ನ ಇಲ್ಲೇ ಪಾಸ್ ಮಾಡ್ಬೋದು, ಮೆಡಿಟೇಟ್ ಮಾಡ್ಬೋದು. ಈ 2 ಪೈಲಲ್ಲಿ ನಿಮ್ಗೆ ಯಾವ ಪೈಲ್ ಡ್ರಾ ಆಗ್ತಾಯಿದೆ ಆ ಪೈಲ್ನ ನೀವು ಚೂಸ್ ಮಾಡ್ಬೋದು ವ್ಯೂವರ್ಸ್. ಓಕೆ, ಆ್ಯಂಡ್ ಲೆಟ್ಸ್ ಬಿಗಿನ್ ದ ರೀಡಿಂಗ್. ಆಲ್ಸೋ ನಿಮ್ಗೇನಾದರೂ ಪರ್ಸ್ನಲ್ ರೀಡಿಂಗ್ಸ್ ಬೇಕಿತ್ತು ಅಂದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಡೀಟೇಲ್ಸ್ ಇದೆ. ಆ್ಯಂಡ್ ಇವಾಗ ಒಂದು ಟ್ಯಾರೋ ಆಫರ್ ಕೂಡ ನಡೀತಾ ಇದೆ. ಆ ಡೀಟೇಲ್ಸ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿದ್ದೀನಿ. ಅದನ್ನು ನೋಡಿ ನಿಮ್ಮ ಒಂದು ಪರ್ಸ್ನಲ್ ರೀಡಿಂಗ್ಸ್ನ ನೀವು ಪರ್ಚೇಸ್ ಮಾಡ್ಬೋದು. ಸೊ ಲೆಟ್ಸ್ ಬಿಗಿನ್ ದ ರೀಡಿಂಗ್. ನಿಮ್ಮ ಒಂದು ಮಾಜಿ ಪ್ರೇಮಿ ಅಥವಾ ಎಕ್ಸ್ ಲವರ್ ನಿಮ್ಗೇನಾದ್ರೂ ಕಾಂಟ್ಯಾಕ್ಟ್ ಮಾಡ್ತಾರಾ ನೋಡೋಣ. ಓಕೆ, ಸೊ ಟೇಕ್ ಎ ಡೀಪ್ ಬ್ರೀತ್. ನೀವು ಯಾರ ಬಗ್ಗೆ ಕೇಳ್ತಾ ಇದ್ದೀರಾ ಅವ್ರ ಬಗ್ಗೆ ಪಾಸಿಟಿವ್ ಆಗಿ ಥಿಂಕ್ ಮಾಡಿ. ಥ್ಯಾಂಕ್ ದ ಯೂನಿವರ್ಸ್. ಆ್ಯಂಡ್ ಒನ್ ಮೋರ್ ಥಿಂಗ್, ನಿಮ್ಗೇನಾದ್ರೂ ಎಸ್ ಆರ್ ನೋ ಕ್ವಶನ್ಸ್ ಆನ್ಸರ್ ಬೇಕಿತ್ತು ಅಂದರೆ ನೀವು ಕಮೆಂಟ್ ಸೆಕ್ಷನಲ್ಲಿ ಕೇಳ್ಬೋದು. ಆ್ಯಂಡ್ ಐ ವಿಲ್ ಆನ್ಸರ್ ಯುವರ್ ಕ್ವಶನ್ಸ್ ಆಬ್ಸಲ್ಯೂಟ್ಲಿ ಫ್ರೀ. ಬಟ್ ವ್ಯೂವರ್ಸ್ ನೆನ್ಪಿಟ್ಕೊಳ್ಳಿ, ನನಗೆ ಡೀಟೇಲ್ಸ್ ಬೇಕಾಗಿರುತ್ತೆ ಅಲ್ವಾ. ತುಂಬ ಜನ ಕ್ವಶನ್ಸ್ ಕೇಳ್ತಾ ಇದ್ದೀರಾ, ಬಟ್ ನೀವು ಡೀಟೇಲ್ಸ್ ಕೊಡ್ತಾ ಇಲ್ಲ. ಅಟ್ಲೀಸ್ಟ್ ನೀವು ಯಾರ ಬಗ್ಗೆ ಕೇಳ್ತಾ ಇದ್ದೀರಾ ಅವರ ಹೆಸರು ಮತ್ತು ನಿಮ್ಮ ಹೆಸರು ಅಷ್ಟು ಹಾಕಿಬಿಟ್ಟು ನಿಮ್ಮ ಕ್ವಶನ್ನ ಕೇಳಿ ಎಸ್ ಆರ್ ನೋ ರೀಡಿಂಗ್ಸ್, ಅದನ್ನು ನಾನು ನಿಮಗೆ ರಿಪ್ಲೈ ಮಾಡ್ತೀನಿ. ಓಕೆ, ಸೊ ಲೆಟ್ಸ್ ಕಂಟಿನ್ಯೂ ವಿತ್ ದ ರೀಡಿಂಗ್. ಟೇಕ್ ಎ ಡೀಪ್ ಬ್ರೀತ್ ಆ್ಯಂಡ್ ನಿಮ್ಮ ಎನರ್ಜೀಸ್ನ ಕಾಮ್ ಡೌನ್ ಮಾಡ್ಕೊಳ್ಳಿ. ನಿಮ್ಮ ಎಕ್ಸ್ ಲವರ್, ನಿಮ್ಮ ಮಾಜಿ ಪ್ರೇಮಿ ನಿಮಗೆ ಕಾಂಟ್ಯಾಕ್ಟ್ ಮಾಡ್ತಾರಾ ನೋಡೋಣ. ಒಂದು ಕಾರ್ಡ್ ಬರ್ತಾ ಇದೆ. ಸೊ ಪೈಲ್ 1 ವ್ಯೂವರ್ಸ್, ಐ ಆಮ್ ಸೋ ಸಾರಿ, ದ ಆನ್ಸರ್ ಇಸ್ ನೋ. ನಿಮ್ಗೇನಾದ್ರೂ ಆ ಥರ ಹೋಪ್ಸ್ ಇದ್ದರೆ ಅವ್ರು ಬಂದು ಕಾಂಟ್ಯಾಕ್ಟ್ ಮಾಡ್ತಾರೆ ಅಂತ ಈ ಮೂಮೆಂಟ್ಗೆ ಟ್ಯಾರೋಯಿಂದ ಅಥವಾ ಯೂನಿವರ್ಸಿಂದ ಬಂದಿರೋ ಗೈಡೆನ್ಸ್ ಬಂದುಬಿಟ್ಟು ನೋ. ಸದ್ಯಕ್ಕೆ ಅವ್ರು ನಿಮ್ಮನ್ನು ರೀಚ್ ಔಟ್ ಆಗೋದಿಲ್ಲ. ಹೋಪ್ಫುಲಿ ನಿಮ್ಗೆ ಈ ರೀಡಿಂಗಿಂದ ಕ್ಲಾರಿಟಿ ಸಿಕ್ಕಿದೆ ಅಂತ ಅಂದ್ಕೊಂಡಿದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಆ್ಯಂಡ್ ಡ್ರಾಪಿಂಗ್ ಬೈ. ಓಕೆ, ಥ್ಯಾಂಕ್ ಯು. ಸೊ ಯಾರ್ಯಾರು ಪೈಲ್ 2 ಚೂಸ್ ಮಾಡಿದ್ದೀರಾ ವ್ಯೂವರ್ಸ್, ನಿಮ್ಮ ರೀಡಿಂಗ್ನ ಸ್ಟಾರ್ಟ್ ಮಾಡೋಣ. ಪೈಲ್ 2 ವ್ಯೂವರ್ಸ್. ಓಕೆ, ಸೊ ಪೈಲ್ 2 ವ್ಯೂವರ್ಸ್, ನಿಮ್ಮ ಎನರ್ಜೀಸ್ನ ಕಾಮ್ ಡೌನ್ ಮಾಡ್ಕೊಳ್ಳಿ. ನೀವು ಯಾರ ಬಗ್ಗೆ ಕೇಳ್ತಾ ಇದ್ದೀರಾ ಅವ್ರ ಬಗ್ಗೆ ಪಾಸಿಟಿವ್ ಆಗಿ ಥಿಂಕ್ ಮಾಡಿ. ಆ್ಯಂಡ್ ಥ್ಯಾಂಕ್ ದ ಯೂನಿವರ್ಸ್. ನೋಡೋಣ ನಿಮ್ಮ ಎಕ್ಸ್ ಪಾರ್ಟ್ನರ್ ಅಥವಾ ನಿಮ್ಮ ಮಾಜಿ ಪ್ರೇಮಿ ನಿಮಗೆ ಕಾಂಟ್ಯಾಕ್ಟ್ ಮಾಡ್ತಾರಾ ಅಂದ್ಬಿಟ್ಟು. ಓಕೆ, ಸೊ ಲೆಟ್ಸ್ ಸಿ ದ ಆನ್ಸರ್. ಎಸ್, ಕಂಗ್ರ್ಯಾಚುಲೇಷನ್ಸ್ ಪೈಲ್ 2. ಅವ್ರು ನಿಮಗೆ ಮತ್ತೆ ಕಾಂಟ್ಯಾಕ್ಟ್ ಮಾಡ್ತಾರೆ. ಆ್ಯಂಡ್ ಇಟ್ಸ್ ವೆರಿ ಪಾಸಿಟಿವ್ ಕಾರ್ಡ್ ಆಲ್ಸೋ. ಇದರಲ್ಲಿ ರೀಕನ್ಸೈಲೇಷನ್ ಆಗೋವಂಥ ಚಾನ್ಸಸ್ ತುಂಬ ಜಾಸ್ತಿ ಇದೆ. ಅವ್ರು ನಿಮ್ಮನ್ನು ಒಂದು ಡ್ರೀಮ್ ಕಮ್ ಟ್ರೂ ಅಥವಾ ವಿಶ್ ಫುಲ್ಫಿಲ್ಮೆಂಟ್ ಥರ ನೋಡ್ತಾರೆ. ಖಂಡಿತ ಕಾಂಟ್ಯಾಕ್ಟ್ ಮಾಡ್ತಾರೆ ಆ್ಯಂಡ್ ತುಂಬ ಪ್ರಯತ್ನ ಕೂಡ ಪಡ್ತಾರೆ ಫಾರ್ ಅ ರೀಕನ್ಸೈಲೇಷನ್ ಆ್ಯಂಡ್ ಫಾರ್ ಅ ಫ್ರೆಶ್ ಸ್ಟಾರ್ಟ್. ಸೊ ಪೈಲ್ 2 ವ್ಯೂವರ್ಸ್, ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಆ್ಯಂಡ್ ಡ್ರಾಪಿಂಗ್ ಬೈ. ಆ್ಯಂಡ್ ನಿಮ್ಗೇನಾದರೂ ಪರ್ಸ್ನಲ್ ರೀಡಿಂಗ್ಸ್ ಬೇಕಿತ್ತು ಅಂದರೆ ಡೀಟೇಲ್ ಸೆಕ್ಷನ್ನ ಚೆಕ್ ಮಾಡಿ ಆ್ಯಂಡ್ ನಿಮ್ಮ ರೀಡಿಂಗ್ನ ಬುಕ್ ಮಾಡ್ಬೋದು. ಥ್ಯಾಂಕ್ ಯು ಸೋ ಮಚ್ ವ್ಯೂವರ್ಸ್ ಫಾರ್ ವಾಚಿಂಗ್ ಆ್ಯಂಡ್ ಐ ವಿಲ್ ಸಿ ಯು ವಿತ್ ಅನದರ್ ರೀಡಿಂಗ್. ಥ್ಯಾಂಕ್ ಯು ಸೋ ಮಚ್. ಬಾಯ್.